ಮೋದಿ ಸಂಪುಟದಲ್ಲಿ ಈಗ ಬಿಜೆಪಿಯ ಲೆಕ್ಕಾಚಾರಗಳ ಪ್ರಕಾರ 5 ಸಚಿವ ಸ್ಥಾನ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ. ಸೊ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರು ಬಿಜೆಪಿಯ ಕೋಟಾದಲ್ಲಿ ಈಗ 3 ಸಚಿವ ಸ್ಥಾನ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಅವರಿಗೆ ಅದೃಷ್ಟ ಒಲಿದಿದೆ. ಮೋದಿ ಸಂಪುಟದಲ್ಲಿ 2ನೇ ಬಾರಿಗೆ ಸಚಿವರಾಗ್ತಾ ಇರೋದು ಪ್ರಹ್ಲಾದ್ ಜೋಶಿ ಅವರು ಹಾಗೂ ಶೋಭಾ ಕರಂದ್ಲಾಜೆ ಅವರು. ರಾಜ್ಯಸಭಾ ಕೋಟಾದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸ್ಥಾನವನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಅವರು ಕರ್ನಾಟಕದಿಂದಲೇ ರಾಜ್ಯಸಭಾ ಸ್ಥಾನಕ್ಕೆ ಹೋಗಿರೋದ್ರಿಂದ ಕರ್ನಾಟಕಕ್ಕೆ ಮತ್ತೊಂದು ಮಂತ್ರಿ ಅಂತ ಹೇಳಿ ಅನ್ಕೊಳ್ಬೇಕಾಗತ್ತೆ ಅವರು. ಬಟ್ ನಾವು ಅನ್ಕೊಳ್ಳೋದಿಲ್ಲಲ್ವಾ, ನಮ್ಮವರಿಗೆ ಎಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿ ಅಷ್ಟೇ ನಮ್ಮ ಪ್ರಶ್ನೆ. ಸೊ ಕರ್ನಾಟಕಕ್ಕೆ ಅವ್ರು ಕಳೆದ ಬಾರಿ ಏನು ಮಾಡಿದ್ದಾರೆ ಅನ್ನುವಂಥದ್ದು, ಕೊಡುಗೆ ಏನು ಈಗ ಕರ್ನಾಟಕಕ್ಕೆ ಅಂತ ಬಂದೇ ಬರುತ್ತೆ. ಅದು ಇನ್ನೊಂದ್ಸಲ ಚರ್ಚೆ ಮಾಡೋಣ. ಈಗ ಸದ್ಯಕ್ಕಂತೂ ಲೆಕ್ಕಾಚಾರಗಳ ಪ್ರಕಾರ 3 ಬಿಜೆಪಿಯ ಸಂಸದರಿಗೆ, ಓರ್ವ JDS ಸಂಸದರಿಗೆ ಈಗ ಮಂತ್ರಿ ಸ್ಥಾನ ಸಿಗ್ತಾ ಇದೆ. 2 ಕ್ಯಾಬಿನೆಟ್, 2 ರಾಜ್ಯ ಸ್ಥಾನ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರ್ಯಾರಿಗೆ ಯಾವ ಸ್ಥಾನಗಳು ಸಿಗುತ್ತೆ, ಯಾವ್ಯಾವ ಖಾತೆಗಳನ್ನು ನೀಡಲಾಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಂಡು ಆಗಿದೆ. ಎಲ್ಲರೂ ಕೂಡ ಸಂತೋಷ ಸಂಭ್ರಮಾಚರಣೆಯಲ್ಲಿದ್ದಾರೆ. ಈಗ ಒಂದು ರೀತಿಯಾದಂಥ ಅದ್ಭುತವಾಗಿರುವಂಥ ದೃಶ್ಯ. ಇನ್ನೊಂದು ಕಡೆಗೆ ಸಂತೋಷ್ ಅವರು ಕೂಡ ಅಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬರಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಆವಾಗಲೂ ನೋಡ್ತಾ ಇದ್ವಿ ನಾವು, ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಸಂತೋಷ್ ಅವ್ರು ಮಾಡ್ತಾ ಇದ್ರಲ್ಲಿ. ಸೊ RSSನಿಂದ ಇನ್ನೊಂದು ಕಡೆಗೆ ಈಗ ನೋಡಿ ಅಲ್ಲಿ ಅದ್ಭುತವಾಗಿರುವಂಥ ದೃಶ್ಯಗಳು ಕಾಣಿಸಿಕೊಳ್ತಾ ಇದೆ. ಸೊ ಬ್ರಾಹ್ಮಣ ಕೋಟಾದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡ್ತಾ ಇದ್ದಾರೆ. ಲಿಂಗಾಯತ ಕೋಟಾದಲ್ಲಿ ವಿ ಸೋಮಣ್ಣ ಅವರಿಗೆ ನೀಡಲಾಗ್ತಾ ಇದೆ. ಮೈತ್ರಿ ಕೋಟಾದಲ್ಲಿ ಕುಮಾರಸ್ವಾಮಿ ಅವರಿಗೆ ಸ್ಥಾನವನ್ನು ನೀಡಲಾಗ್ತಾ ಇದೆ. ಮಹಿಳಾ ಕೋಟಾದಲ್ಲಿ ನಿರ್ಮಲಾ ಸೀತಾರಾಮನ್ ಹಾಗೂ ಶೋಭಾ ಕರಂದ್ಲಾಜೆ ಅವರಿಗೆ ನೀಡಲಾಗ್ತಾ ಇದೆ. ಕರ್ನಾಟಕದ ಮಹಿಳಾ ಕೋಟಾದಡಿ ಅಂತಲ್ಲ, ಕೇಂದ್ರದಲ್ಲಿ ಅವ್ರಿಗೆ ಮಹಿಳಾ ಕೋಟಾದಲ್ಲಿ ಕೊಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರು. ಕಾರಣ ಕಳೆದ ಬಾರಿ ಫೈನಾನ್ಸ್ ಅನ್ನ ಅದ್ಭುತವಾಗಿ ಅವರು ನಿಭಾಯಿಸಿದ್ದಾರೆ. ಹಾಗಾಗಿ ಆಮೇಲೆ ಆ ಒಂದು ಗೆಸ್ಚರನ್ನು ಸರಿಯಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕ್ಲೀನ್ ಇಮೇಜನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮತ್ತೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಕರ್ನಾಟಕಕ್ಕೆ 5 ಸ್ಥಾನಗಳು ಸಿಗ್ತಾ ಇದೆ ಅನ್ನುವಂಥ ಒಂದು ಸಂತಸ. ಅವರನ್ನು ನಿರ್ಮಲಾ ಸೀತಾರಾಮನ್ ಅವ್ರನ್ನು ಕನ್ಸಿಡರ್ ಮಾಡಿದ್ರೆ ರಾಜ್ಯಸಭೆಯಿಂದ. Tomorrow morning I will meet you later separately. Tomorrow morning I will meet you later separately. Tomorrow morning I will meet you later separately. ಓಕೆ, ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಆ ದೃಶ್ಯಗಳನ್ನು ನೋಡ್ತಾ ಇದ್ರಂತೂ ಅದ್ಭುತವಾಗಿ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ, ಜೊತೆಗೆ ಸಂಜೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ಭವನವನ್ನು ನೋಡುವಂಥ ದೃಶ್ಯಗಳೇ ಅದ್ಭುತವಾಗಿರುತ್ತೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸಂಸದರು ಕೂಡ ಇವತ್ತು ಹಾಜರಿದ್ದಾರಾ ಅಥವಾ ಯಾರಾದರೂ ಮಿಸ್ ಆಗಿದ್ದಾರಾ? ಅವರ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರಾ? ಹೇಗೆ, ಏನಿದೆ ಅಪ್ಡೇಟ್ಸ್ಗಳೆಲ್ಲ? ಯಾರೆಲ್ಲ ಮಂತ್ರಿಗಳಾಗ್ತಾ ಇದ್ದಾರೆ ಅವ್ರ ಕುಟುಂಬವನ್ನ ಈಗಾಗಲೇ ಕರೆಸ್ಕೊಂಡಿದ್ದಾರೆ, ಮತ್ತೆ ಕಾರ್ಯಕ್ರಮಕ್ಕೂ ಕೂಡ ತೆರಳಿದ್ದಾರೆ. ಬಹುತೇಕ ಸಂಸದರಾಗಿ ಆಯ್ಕೆಯಾಗಿ ಬಂದಂಥವರು ಸಹಜವಾಗಿ ಈಗ ಒಬ್ಬೊಬ್ಬರೇ ಬಂದಿದ್ದಾರೆ. ಕೆಲವರು ತಮ್ಮ ಕುಟುಂಬವನ್ನು ಕೂಡ ಕರೆಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಬಹುತೇಕ ಎಲ್ಲ ಸಂಸದರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಯಾರು ಕೂಡ ಮಿಸ್ ಆಗಿಲ್ಲ. ಬಹುತೇಕ ಈಗ ಎಲ್ಲ ಸಂಸದರು ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತೆರಳಿದ್ದಾರೆ. ಇನ್ನೇನು ಕಾರ್ಯಕ್ರಮ ಕೂಡ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಪ್ರೋಟೋಕಾಲ್ಗಳ ಪ್ರಕಾರ ಈವರೆಗೂ ಕೂಡ ಯಾರೆಲ್ಲ ಅತಿಥಿಗಳಿದ್ರು ಅವರೆಲ್ಲರಿಗೂ ಕೂಡ ಬರಲಿಕ್ಕೆ, ಅಂದ್ರೆ ಸಾಮಾನ್ಯ ಅತಿಥಿಗಳು, ಸಂಸದರು, ಮತ್ತೆ ಈಗ ಯಾರನ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಬಂದು ಆಸೀನರಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈಗ ಯಾರು ಸಚಿವರಾಗ್ತಾ ಇದ್ದಾರೆ ಅವರೆಲ್ಲ ಹೋಗ್ತಾರೆ. ಅದಾದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಗವರ್ನರ್ಗಳು, CMಗಳು ಇವರೆಲ್ಲರೂ ಕೂಡ ಹೋಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಕಡೆಯ ಅವಧಿ ಅಂದ್ರೆ 7:15ಕ್ಕೆ ಏನು ಕಾರ್ಯಕ್ರಮ ಶುರುವಾಗುತ್ತೆ, 7 ಗಂಟೆ ಸರಿಸುಮಾರಿಗೆ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ಬರಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. 7:10ರ ಸುಮಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ವೇದಿಕೆಗೆ ಆಗಮಿಸ್ತಾರೆ. ಸರಿಯಾಗಿ 7:15 ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ರಾಷ್ಟ್ರಗೀತೆಯನ್ನು ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ. ಮೊದಲಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದಾದ ಬಳಿಕ ಹಂತ ಹಂತವಾಗಿ ಕ್ಯಾಬಿನೆಟ್ ದರ್ಜೆ, ಸ್ವತಂತ್ರ ಖಾತೆಗಳು ಮತ್ತೆ MOS ಅಂದ್ರೆ ರಾಜ್ಯ ಖಾತೆಗಳ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಬಹುತೇಕ ಗೆಸ್ಟ್ಗಳು ಕೂಡ ಈಗ ಬಂದು ತಮ್ಮ ತಮ್ಮ ಸೀಟ್ಗಳಲ್ಲಿ ಕೂತಿರುವಂಥದ್ದು. ಅರುಣ್, ಅಲ್ಲಿ ನೋಡ್ತಾ ಇದ್ದೀರಾ, ಬಾಲಿವುಡ್ನ ನಟ ಅಕ್ಷಯ್ ಕುಮಾರ್ ಕೂಡ ಈಗಾಗಲೇ ಹೋಗಿದ್ದಾರೆ. ಬಹುತೇಕರಿಗೆ ಆಹ್ವಾನವನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ಒಬ್ಬೊಬ್ಬರಾಗಿನೇ ನಾಯಕರುಗಳೆಲ್ಲ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಬಹಳಷ್ಟು ಜನ ಈಗ ಮಂತ್ರಿ ಆಗ್ತಾ ಇರೋ ಸಂತಸದಲ್ಲಿನೇ ಸಂಭ್ರಮಾಚರಣೆಯಲ್ಲೇ ಇದ್ದಾರೆ.